ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಒಂದು ಐತಿಹಾಸಿಕ ಕ್ಷಣ. 100 ಕೋಟಿ ಹಿಂದೂಗಳಿಗೆ ಇದು ಆನಂದದ ಕ್ಷಣ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 500 ವರ್ಷಗಳ ನಂತರ ರಾಮನೂರಿನಲ್ಲಿ ಭಗವಾ ಧ್ವಜ ಹಾರಾಡುತ್ತಿದೆ. ಕೆಂಪು ಕೋಟೆ ಮೇಲೂ ಭಗವಾ ಧ್ವಜ ಹಾರಿಸುತ್ತೇವೆ ಹಾಗಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇದೊಂದು ಇವತ್ತಿನ ದಿನ ಇತಿಹಾಸದಲ್ಲಿ ಬರೆದಿಡಬೇಕಾದಂತಹ ದಿನ. ಇದು ಇಡೀ ದೇಶದಲ್ಲಿ ಸಾವಿರಾರು ವರ್ಷದಿಂದ ಕೇಸರಿ ಬಾವುಟ ಭಗವಾ ಧ್ವಜ ಇದು ಋಷಿ ಮುನಿಗಳು ರಾಜ ಮಹಾರಾಜರು ಯುದ್ಧದಲ್ಲೂ ಕೂಡ ಉಪಯೋಗಿಸಿದಂತ ಗುಡಿಗುಂಡಾರ ಮಠ ಮಂದಿರಗಳಲ್ಲೂ ಕೂಡ ಉಪಯೋಗಿಸಿದಂತ ಧ್ವಜ ಇವತ್ತು 500 ವರ್ಷದ ನಂತರ ನಾವು ಗೆದ್ದಂಥ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನದ ಮೇಲೆ ಇವತ್ತು ಹಾರಾಡ್ತಾ ಇರುವಂತಹ ಧ್ವಜ ಹಾರಿಸಿದ ಮೇಲೆ ಇದೊಂದು ಐತಿಹಾಸಿಕವಾದ್ದು ನೆನಪಿಟ್ಕೊಳ್ಬೇಕಾದಂತು. ಇದು ತ್ಯಾಗದ ಪ್ರತೀಕ, ಸಮೃದ್ಧಿಯ ಪ್ರತೀಕ, ಏಕತೆ ಸಮಾನತೆಯ ಪ್ರತೀಕ ಭಗವಾ ಧ್ವಜ ಅಂತನ್ನುವಂಥದ್ದು. ಯಾವುದೇ ವ್ಯಕ್ತಿ, ಪಕ್ಷ, ಜಾತಿ, ಸಂಘಟನೆದಲ್ಲ, ಇದು ಧರ್ಮಧ್ವಜ. ಸೊ ಇವತ್ತಿನ ಧ್ವಜ ಹಾರಿಸಿದ್ದು 100 ಕೋಟಿ ಹಿಂದೂಗಳಿಗೆ ಆನಂದದ ಕ್ಷಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ, ಹಿಂದುತ್ವ, ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶ ಹಿಂದೂ ಧರ್ಮ, ಹಿಂದುತ್ವವನ್ನ ವಿಚಾರ ಇಟ್ಕೊಂಡಂಥದ್ದು. ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಒಂದು ಐತಿಹಾಸಿಕ ಕ್ಷಣ. 100 ಕೋಟಿ ಹಿಂದೂಗಳಿಗೆ ಇದು ಆನಂದದ ಕ್ಷಣ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 500 ವರ್ಷಗಳ ನಂತರ ರಾಮನೂರಿನಲ್ಲಿ ಭಗವಾ ಧ್ವಜ ಹಾರಾಡುತ್ತಿದೆ. ಕೆಂಪು ಕೋಟೆ ಮೇಲೂ ಭಗವಾ ಧ್ವಜ ಹಾರಿಸುತ್ತೇವೆ ಹಾಗಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇದೊಂದು ಇವತ್ತಿನ ದಿನ ಇತಿಹಾಸದಲ್ಲಿ ಬರೆದಿಡಬೇಕಾದಂತಹ ದಿನ. ಇದು ಇಡೀ ದೇಶದಲ್ಲಿ ಸಾವಿರಾರು ವರ್ಷದಿಂದ ಕೇಸರಿ ಬಾವುಟ ಭಗವಾ ಧ್ವಜ ಇದು ಋಷಿ ಮುನಿಗಳು ರಾಜ ಮಹಾರಾಜರು ಯುದ್ಧದಲ್ಲೂ ಕೂಡ ಉಪಯೋಗಿಸಿದಂತ ಗುಡಿಗುಂಡಾರ ಮಠ ಮಂದಿರಗಳಲ್ಲೂ ಕೂಡ ಉಪಯೋಗಿಸಿದಂತ ಧ್ವಜ ಇವತ್ತು 500 ವರ್ಷದ ನಂತರ ನಾವು ಗೆದ್ದಂಥ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನದ ಮೇಲೆ ಇವತ್ತು ಹಾರಾಡ್ತಾ ಇರುವಂತಹ ಧ್ವಜ ಹಾರಿಸಿದ ಮೇಲೆ ಇದೊಂದು ಐತಿಹಾಸಿಕವಾದ್ದು ನೆನಪಿಟ್ಕೊಳ್ಬೇಕಾದಂತು. ಇದು ತ್ಯಾಗದ ಪ್ರತೀಕ, ಸಮೃದ್ಧಿಯ ಪ್ರತೀಕ, ಏಕತೆ ಸಮಾನತೆಯ ಪ್ರತೀಕ ಭಗವಾ ಧ್ವಜ ಅಂತನ್ನುವಂಥದ್ದು. ಯಾವುದೇ ವ್ಯಕ್ತಿ, ಪಕ್ಷ, ಜಾತಿ, ಸಂಘಟನೆದಲ್ಲ, ಇದು ಧರ್ಮಧ್ವಜ. ಸೊ ಇವತ್ತಿನ ಧ್ವಜ ಹಾರಿಸಿದ್ದು 100 ಕೋಟಿ ಹಿಂದೂಗಳಿಗೆ ಆನಂದದ ಕ್ಷಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ, ಹಿಂದುತ್ವ, ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶ ಹಿಂದೂ ಧರ್ಮ, ಹಿಂದುತ್ವವನ್ನ ವಿಚಾರ ಇಟ್ಕೊಂಡಂಥದ್ದು. ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಒಂದು ಐತಿಹಾಸಿಕ ಕ್ಷಣ. 100 ಕೋಟಿ ಹಿಂದೂಗಳಿಗೆ ಇದು ಆನಂದದ ಕ್ಷಣ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 500 ವರ್ಷಗಳ ನಂತರ ರಾಮನೂರಿನಲ್ಲಿ ಭಗವಾ ಧ್ವಜ ಹಾರಾಡುತ್ತಿದೆ. ಕೆಂಪು ಕೋಟೆ ಮೇಲೂ ಭಗವಾ ಧ್ವಜ ಹಾರಿಸುತ್ತೇವೆ ಹಾಗಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇದೊಂದು ಇವತ್ತಿನ ದಿನ ಇತಿಹಾಸದಲ್ಲಿ ಬರೆದಿಡಬೇಕಾದಂತಹ ದಿನ. ಇದು ಇಡೀ ದೇಶದಲ್ಲಿ ಸಾವಿರಾರು ವರ್ಷದಿಂದ ಕೇಸರಿ ಬಾವುಟ ಭಗವಾ ಧ್ವಜ ಇದು ಋಷಿ ಮುನಿಗಳು ರಾಜ ಮಹಾರಾಜರು ಯುದ್ಧದಲ್ಲೂ ಕೂಡ ಉಪಯೋಗಿಸಿದಂತ ಗುಡಿಗುಂಡಾರ ಮಠ ಮಂದಿರಗಳಲ್ಲೂ ಕೂಡ ಉಪಯೋಗಿಸಿದಂತ ಧ್ವಜ ಇವತ್ತು 500 ವರ್ಷದ ನಂತರ ನಾವು ಗೆದ್ದಂಥ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನದ ಮೇಲೆ
ಇವತ್ತು ಹಾರಾಡ್ತಾ ಇರುವಂತಹ ಧ್ವಜ ಹಾರಿಸಿದ ಮೇಲೆ ಇದೊಂದು ಐತಿಹಾಸಿಕವಾದ್ದು, ನೆನಪಿಟ್ಕೊಳ್ಬೇಕಾದಂತೂ. ಇದು ತ್ಯಾಗದ ಪ್ರತೀಕ, ಸಮೃದ್ಧಿಯ ಪ್ರತೀಕ, ಏಕತೆ ಸಮಾನತೆಯ ಪ್ರತೀಕ ಭಗವಾ ಧ್ವಜ ಅಂತನ್ನುವಂಥದ್ದು. ಯಾವುದೇ ವ್ಯಕ್ತಿ, ಪಕ್ಷ, ಜಾತಿ, ಸಂಘಟನೆದಲ್ಲ, ಇದು ಧರ್ಮಧ್ವಜ. ಸೊ ಇವತ್ತಿನ ಧ್ವಜ ಹಾರಿಸಿದ್ದು 100 ಕೋಟಿ ಹಿಂದೂಗಳಿಗೆ ಆನಂದದ ಕ್ಷಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ, ಹಿಂದುತ್ವ, ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶ ಹಿಂದೂ ಧರ್ಮ, ಹಿಂದುತ್ವವನ್ನ ವಿಚಾರ ಇಟ್ಕೊಂಡಂಥದ್ದು. ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಒಂದು ಐತಿಹಾಸಿಕ ಕ್ಷಣ. 100 ಕೋಟಿ ಹಿಂದೂಗಳಿಗೆ ಇದು ಆನಂದದ ಕ್ಷಣ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 500 ವರ್ಷಗಳ ನಂತರ ರಾಮನೂರಿನಲ್ಲಿ ಭಗವಾ ಧ್ವಜ ಹಾರಾಡುತ್ತಿದೆ. ಕೆಂಪು ಕೋಟೆ ಮೇಲೂ ಭಗವಾ ಧ್ವಜ ಹಾರಿಸುತ್ತೇವೆ ಹಾಗಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇದೊಂದು ಇವತ್ತಿನ ದಿನ ಇತಿಹಾಸದಲ್ಲಿ ಬರೆದಿಡಬೇಕಾದಂತಹ ದಿನ. ಇದು ಇಡೀ ದೇಶದಲ್ಲಿ ಸಾವಿರಾರು ವರ್ಷದಿಂದ ಕೇಸರಿ ಬಾವುಟ, ಭಗವಾ ಧ್ವಜ, ಇದು ಋಷಿ ಮುನಿಗಳು, ರಾಜ ಮಹಾರಾಜರು ಯುದ್ಧದಲ್ಲೂ ಕೂಡ ಉಪಯೋಗಿಸಿದಂತ, ಗುಡಿಗುಂಡಾರ ಮಠ ಮಂದಿರಗಳಲ್ಲೂ ಕೂಡ ಉಪಯೋಗಿಸಿದಂತ ಧ್ವಜ. ಇವತ್ತು 500 ವರ್ಷದ ನಂತರ ನಾವು ಗೆದ್ದಂಥ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ, ದೇವಸ್ಥಾನದ ಮೇಲೆ ಇವತ್ತು ಹಾರಾಡ್ತಾ ಇರುವಂತಹ ಧ್ವಜ ಹಾರಿಸಿದ ಮೇಲೆ ಇದೊಂದು ಐತಿಹಾಸಿಕವಾದ್ದು, ನೆನಪಿಟ್ಕೊಳ್ಬೇಕಾದಂತೂ. ಇದು ತ್ಯಾಗದ ಪ್ರತೀಕ, ಸಮೃದ್ಧಿಯ ಪ್ರತೀಕ, ಏಕತೆ ಸಮಾನತೆಯ ಪ್ರತೀಕ ಭಗವಾ ಧ್ವಜ ಅಂತನ್ನುವಂಥದ್ದು. ಯಾವುದೇ ವ್ಯಕ್ತಿ, ಪಕ್ಷ, ಜಾತಿ, ಸಂಘಟನೆದಲ್ಲ, ಇದು ಧರ್ಮಧ್ವಜ. ಸೊ ಇವತ್ತಿನ ಧ್ವಜ ಹಾರಿಸಿದ್ದು 100 ಕೋಟಿ ಹಿಂದೂಗಳಿಗೆ ಆನಂದದ ಕ್ಷಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ, ಹಿಂದುತ್ವ, ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶ ಹಿಂದೂ ಧರ್ಮ, ಹಿಂದುತ್ವವನ್ನ ವಿಚಾರ ಇಟ್ಕೊಂಡಂಥದ್ದು. ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಒಂದು ಐತಿಹಾಸಿಕ ಕ್ಷಣ. 100 ಕೋಟಿ ಹಿಂದೂಗಳಿಗೆ ಇದು ಆನಂದದ ಕ್ಷಣ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 500 ವರ್ಷಗಳ ನಂತರ ರಾಮನೂರಿನಲ್ಲಿ ಭಗವಾ ಧ್ವಜ ಹಾರಾಡುತ್ತಿದೆ. ಕೆಂಪು ಕೋಟೆ ಮೇಲೂ ಭಗವಾ ಧ್ವಜ ಹಾರಿಸುತ್ತೇವೆ ಹಾಗಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇದೊಂದು ಇವತ್ತಿನ ದಿನ ಇತಿಹಾಸದಲ್ಲಿ ಬರೆದಿಡಬೇಕಾದಂತಹ ದಿನ. ಇದು ಇಡೀ ದೇಶದಲ್ಲಿ ಸಾವಿರಾರು ವರ್ಷದಿಂದ ಕೇಸರಿ ಬಾವುಟ, ಭಗವಾ ಧ್ವಜ, ಇದು ಋಷಿ ಮುನಿಗಳು, ರಾಜ ಮಹಾರಾಜರು ಯುದ್ಧದಲ್ಲೂ ಕೂಡ ಉಪಯೋಗಿಸಿದಂತ, ಗುಡಿಗುಂಡಾರ ಮಠ ಮಂದಿರಗಳಲ್ಲೂ ಕೂಡ ಉಪಯೋಗಿಸಿದಂತ ಧ್ವಜ. ಇವತ್ತು 500 ವರ್ಷದ ನಂತರ ನಾವು ಗೆದ್ದಂಥ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ, ದೇವಸ್ಥಾನದ ಮೇಲೆ ಇವತ್ತು ಹಾರಾಡ್ತಾ ಇರುವಂತಹ ಧ್ವಜ ಹಾರಿಸಿದ ಮೇಲೆ ಇದೊಂದು ಐತಿಹಾಸಿಕವಾದ್ದು, ನೆನಪಿಟ್ಕೊಳ್ಬೇಕಾದಂತೂ. ಇದು ತ್ಯಾಗದ ಪ್ರತೀಕ, ಸಮೃದ್ಧಿಯ ಪ್ರತೀಕ, ಏಕತೆ ಸಮಾನತೆಯ ಪ್ರತೀಕ ಭಗವಾ ಧ್ವಜ ಅಂತನ್ನುವಂಥದ್ದು. ಯಾವುದೇ ವ್ಯಕ್ತಿ, ಪಕ್ಷ, ಜಾತಿ, ಸಂಘಟನೆದಲ್ಲ, ಇದು ಧರ್ಮಧ್ವಜ. ಸೊ ಇವತ್ತಿನ ಧ್ವಜ ಹಾರಿಸಿದ್ದು 100 ಕೋಟಿ ಹಿಂದೂಗಳಿಗೆ ಆನಂದದ ಕ್ಷಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ, ಹಿಂದುತ್ವ, ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶ ಹಿಂದೂ ಧರ್ಮ, ಹಿಂದುತ್ವವನ್ನ ವಿಚಾರ ಇಟ್ಕೊಂಡಂಥದ್ದು. ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಒಂದು ಐತಿಹಾಸಿಕ ಕ್ಷಣ. 100 ಕೋಟಿ ಹಿಂದೂಗಳಿಗೆ ಇದು ಆನಂದದ ಕ್ಷಣ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 500 ವರ್ಷಗಳ ನಂತರ ರಾಮನೂರಿನಲ್ಲಿ ಭಗವಾ ಧ್ವಜ ಹಾರಾಡುತ್ತಿದೆ. ಕೆಂಪು ಕೋಟೆ ಮೇಲೂ ಭಗವಾ ಧ್ವಜ ಹಾರಿಸುತ್ತೇವೆ ಹಾಗಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ.
ಇದೊಂದು ಇವತ್ತಿನ ದಿನ ಇತಿಹಾಸದಲ್ಲಿ ಬರೆದಿಡಬೇಕಾದಂತಹ ದಿನ ಇದು. ಇಡೀ ದೇಶದಲ್ಲಿ ಸಾವಿರಾರು ವರ್ಷದಿಂದ ಕೇಸರಿ ಬಾವುಟ, ಭಗವಾ ಧ್ವಜ ಇದು ಋಷಿ ಮುನಿಗಳು, ರಾಜ ಮಹಾರಾಜರು ಯುದ್ಧದಲ್ಲೂ ಕೂಡ ಉಪಯೋಗಿಸಿದಂತ, ಗುಡಿಗುಂಡಾರ ಮಠ ಮಂದಿರಗಳಲ್ಲೂ ಕೂಡ ಉಪಯೋಗಿಸಿದಂತ ಧ್ವಜ ಇವತ್ತು 500 ವರ್ಷದ ನಂತರ ನಾವು ಗೆದ್ದಂಥ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನದ ಮೇಲೆ ಇವತ್ತು ಹಾರಾಡ್ತಾ ಇರುವಂತಹ ಧ್ವಜ ಹಾರಿಸಿದ ಮೇಲೆ ಇದೊಂದು ಐತಿಹಾಸಿಕವಾದ್ದು, ನೆನಪಿಟ್ಕೊಳ್ಬೇಕಾದಂತು. ಇದು ತ್ಯಾಗದ ಪ್ರತೀಕ, ಸಮೃದ್ಧಿಯ ಪ್ರತೀಕ, ಏಕತೆ ಸಮಾನತೆಯ ಪ್ರತೀಕ ಭಗವಾ ಧ್ವಜ ಅಂತನ್ನುವಂಥದ್ದು. ಯಾವುದೇ ವ್ಯಕ್ತಿ, ಪಕ್ಷ, ಜಾತಿ, ಸಂಘಟನೆದ ಅಲ್ಲ, ಇದು ಧರ್ಮಧ್ವಜ. ಸೊ ಇವತ್ತಿನ ಧ್ವಜ ಹಾರಿಸಿದ್ದು 100 ಕೋಟಿ ಹಿಂದೂಗಳಿಗೆ ಆನಂದದ ಕ್ಷಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ, ಹಿಂದುತ್ವ, ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇಶ ಹಿಂದೂ ಧರ್ಮ, ಹಿಂದುತ್ವವನ್ನ ವಿಚಾರ